ಸ್ನೇಹಿತರೆ ನಮಸ್ತೆ. ನಾನು ಈಶ್ವರನ್ ಪಿತ್ರ ಅಂತ ಮಾತಾಡ್ತಿರೋದು. ನಾನಿವತ್ತು ಮಾಡ್ಲಿಕ್ಕೆ ಹೊರಟಿರುವಂಥದ್ದು ಮೆಂತ್ಯ ಸೊಪ್ಪಿನ ಸಲಾಡ್ ಅಥವಾ ರಾ ಫುಡ್ ಅಂತ ಹೇಳಿ ಕರಿತೀವಲ್ಲ. ಇದಕ್ಕೆ ವಿಶೇಷವಾಗಿ ಬೇಕಾಗಿರೋದು ನಾನು 4ರಿಂದ 5 ಜನಕ್ಕೆ ಮಾಡಿರೋವಂಥದ್ದು. ನಾನು 2ರಿಂದ 3 ಮೆಂತ್ಯ ಸೊಪ್ಪಿನ ಕಟ್ಟುಗಳನ್ನು ತೊಗೊಂಡಿರೋವಂಥದ್ದು. ಹೆಚ್ಚು ಕಡಿಮೆ 3 ಕಟ್ಟು ಅಂತ ಅಂದ್ಕೊಳ್ಳಿ. ಹಾಗೆ ಜೊತೆಗೆ 1 ಕಟ್ಟು ಕೊತ್ತಂಬರಿ ಸೊಪ್ಪು, ಜೊತೆಯಲ್ಲಿ 2 ಹಸಿಮೆಣಸು, ಜೊತೆಯಲ್ಲಿ ಚಿತ್ರದುರ್ಗದಲ್ಲಿ ಸಿಗೋಂಥ ವಿಶೇಷವಾಗಿರೋಂಥ ಸೌತೆಕಾಯಿ, ಹಸಿರು ಸೌತೆಕಾಯಿ ಅಥವಾ ಗಟ್ಟಿ ಸೌತೆಕಾಯಿ, ರುಚಿಗೆ ತಕ್ಕಷ್ಟು ತೆಂಗಿನ ತುರಿನ ತೊಗೋಬೇಕಾಗುತ್ತೆ. 1ರಿಂದ 2 ಹಿಡಿ ಬೇಕಾಗುತ್ತೆ. ಮತ್ತು ಜೀರ್ಣಕ್ಕೆ ಸಹಾಯ ಆಗಲಿ ಅಂತೇಳಿ ಹಸಿ ಶುಂಠಿಯನ್ನು ಬಳಸ್ತಾ ಇದ್ದೀವಿ. ಜೊತೆಗೆ ಟೊಮೊಟೊನೂ ಸಹ ಒಂದು ಒಳ್ಳೆಯದಾಗಿರೋದ್ರಿಂದ ಹಸಿ ಟೊಮೊಟೊನ ಬಳಸ್ತಾ ಇದ್ದೀವಿ. ಜೊತೆಗೆ ವಿಶೇಷವಾಗಿ ಮೊಳಕೆ ಕಟ್ಟಿದ ಹೆಸರು ಕಾಳುಗಳನ್ನ ಜೊತೆ ಬಳಸ್ತಾ ಇದ್ದೀವಿ. ಮತ್ತು ಚಾಟ್ಸ್ ಅಂದಮೇಲೆ ಹುಳಿ ಇರಲೇಬೇಕಲ್ಲ, ಹಾಗಾಗಿ ನಿಂಬೆಹಣ್ಣು ಬಳಸ್ತಾ ಇದ್ದೀವಿ. ಇದನ್ನು ಜೊತೆಗೆ ಮಂಡಕ್ಕಿ ಮಂಡಕ್ಕಿ ಯಾವುದಂದ್ರೆ ಹಳದಿರಾಮ್ಸ್ದು ಮಂಡಕ್ಕಿ ಪ್ಯಾಕೆಟ್ ಬರುತ್ತೆ ನೋಡಿರಿ, 5 ರೂಪಾಯಿದು, ಆ ಥರದ್ದು ಬಳಸ್ತಾ ಇರೋದು. ಹಾಗೆ ಒಂದು ದೊಡ್ಡ ಪಾತ್ರೆಯನ್ನು ತೊಗೊಂಡು ಅದರಲ್ಲಿ ಎಲ್ಲದನ್ನೂ ಸೇರಿಸ್ತಾ ಹೋಗುವಂಥ ಹಸಿಮೆಣಸು, ಸೌತೆಕಾಯಿ, ನೀವು ನೋಡ್ತಾ ಇರ್ಬೋದು, ಎಲ್ಲದನ್ನು ಹಾಕ್ತಾಯಿದ್ದೀನಿ ಆ ಪಾತ್ರೆಗೆ. ದೊಡ್ಡ ಪಾತ್ರೆನೇ ತೊಗೊಳ್ಳಿ, ಕ್ಲೀನಾಗಿ ಕಾಣಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆಯಲ್ಲಿ ಹೆಸರು ಕಾಳನ್ನು ಹಾಕ್ತಾಯಿದ್ದೀನಿ. ಸುಮಾರು 150 ಗ್ರಾಮ್ನಷ್ಟು ಬೇಕಾದಷ್ಟು ಆಗುತ್ತೆ. 5 ಜನಕ್ಕೆ 150 ಗ್ರಾಮಷ್ಟು ಬೇಕಾದಷ್ಟು ಆಗುತ್ತೆ. ಅಷ್ಟು ಹೆಸರು ಕಾಳು, ಟೊಮೊಟೊ ಹಾಕ್ತಾಯಿದ್ದೀನಿ. ಹೀಗೆ ಹಾಕಬೇಕು ಅಂತೇನಿಲ್ಲ, ಮೇಲೆ ಕೆಳಗೆ ಯಾವುದಾದ್ರೂ ನಡೆಯುತ್ತೆ. ಬಹುಶಃ ಇಷ್ಟು ನಾವೇನು ತಿಂತಾಯಿದ್ದೀವಿ ಇದು ನಿಮಗೆ ಒಂದು ಸುಮಾರು ಒಂದು ಹಬ್ಬ ಅಂದರೆ ಹೊಟ್ಟೆ ತುಂಬ ತಿಂದ್ರೂ 105 ಕ್ಯಾಲ್ರಿ ಹೋಗೋಲ್ಲ ಇದರೊಳಗಡೆ. ನಮಗೆ ಅಷ್ಟೇ ಮಾತ್ರ ಕ್ಯಾಲ್ರಿ ಹೋಗುವಂಥದ್ದು. ಸಾಕಷ್ಟು ಫೈಬರ್ ಕ್ರಿಯೇಟ್ ಆಗುತ್ತೆ ಹೊಟ್ಟೆನಲ್ಲಿ. ತುಂಬ ಚೆನ್ನಾಗಿರುತ್ತೆ. ಜಗ್ದು ನೀವು ತಿನ್ನೋ ಅಷ್ಟೊತ್ತಿಗೆ ಸಾಕಾದಂಗೆ ಆಗುತ್ತೆ. ಆದರೆ ಹೆಲ್ತ್ ವೈಸು ತುಂಬಾ ಒಳ್ಳೆಯದು. ಯಾಕಂದರೆ ನಾವೇನು 30 ಸಲ ಜಗಿಬೇಕು ಅಂತೀವಲ್ಲ, ನಿಜವಾಗ್ಲೂ 30 ಸಲ ಜಗಿಬೇಕಾಗುತ್ತೆ ಇದನ್ನು. ಅಷ್ಟು ಚೆನ್ನಾಗಿ ಜಗಿತಾ ನಿಮಗೆ ಅದು ಒಳಗಡೆ ರಸ ಉತ್ಪತ್ತಿ ಆಗೋಕ್ಕೆ ಶುರು ಆಗುತ್ತೆ, ಜೊಲ್ಲು. ಆವಾಗ ನಿಮ್ಗೆ ಅದೊಂದು ಮಜಾ ಬರೋಕ್ಕೆ ಶುರು ಆಗುತ್ತೆ. ಯಾವಾಗ ಮೆಂತ್ಯ ಸೊಪ್ಪಿನ ಫೀಲ್ ಮಾಡ್ತಿರಲ್ಲ ನೀವು ಯಾರು ಜಗಿದು, ಅವಾಗ ಮಾತ್ರ ನಿಮ್ಗೆ ಅದು ನಿಜವಾದ ರುಚಿ ಗೊತ್ತಾಗೋಂಥದ್ದು. ನೋಡಿ, ತೆಂಗಿನಕಾಯಿ ಹೆಚ್ಚು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ತಾಯಿಗೆ ಎದೆ ಹಾಲಿಗೆ ಸಮನಾಗಿರೋಂಥ ಒಂದು ಇದು ಸಿಗುತ್ತೆ ಅಂತ. ಇಷ್ಟು